ಹಸುರಿನ ಕೈರು ಎಲ್ಲೆಡೆ ಆಪಾಯಸಿದೆ ಹೂಗಳ ತಂಪು ನವಗಳ ಎಂಪು ಎಲ್ಲೂ ಆಪಾಯ ನಗೆ ಭಾರತ ಮಾತೆಯ ಈತನು ಜಾತೆಯ ಭಾರತ ಮಾತೆಯ ಈತನು ಜಾತೆಯ ನಮ್ಮ ಕರುನಾಡಗಿ ಸಾವಿರ ಭಾಷೆಯ ಕಲಿತ ಮನಕ್ಕೆ ಕನ್ನಡ ನುಡಿ ಮುಟ್ಟಿ ಅಂದ ಹೇಗಿರಲಿ ನನ್ನ ಸವಿನೋಟ ಚಂದ ಸಾವಿರ ಭಾಷೆಯ ಕಲಿತ ಮನಕ್ಕೆ ಕನ್ನಡ ನುಡಿ ಮುಟ್ಟಿ ಅಂದ ಪಡೆದಿನ ಬಾಯಿಲೆ ದುರ್ಬಲ ಪಡೆದಿನ ಬಾಯಿಲೆ ಚಿನ್ನದ ಮಣ್ಣಿದೆ ಈ ವನದೇವಿಯನ್ನು ಹೇಗೆ ವರ್ಣಿಸಲಿ, ಏನೆಂದು ವರ್ಣಿಸಲಿ? ಅಗೋ ಮರದ ಕೊಂಬೆಗಳು ಸಾಕಷ್ಟು ಉದ್ದವಾಗಿ ಬೆಳೆದು ಮುಗಿಲಿಗೆ ಮುದ್ದಾಡುವಂತಿದೆ. ಹಾಗೂ ಭೂಮಿಗೆ ಬಿಸಿಲು ಬಿದ್ದರೆ ಭೂಮಿ ಬಾಡುವುದೆಂಬೋ ಬುರಿಮೆಯಿಂದ ಭೂಮಿಗೆ ನೆರಳು ಮಾಡಿ ಸೂರ್ಯನ ಕಿರಣಗಳು ತಾವೇ ಒತ್ತಿವೆ. ಅದೇ ಮರಕ್ಕೆ ಮಲ್ಲಿಗೆ ಬಳ್ಳಿ ಹತ್ತಿ ಸಲ್ಲಾಪದ ಪ್ರೇಮಿಗಳು ಒಬ್ಬರಿಗೊಬ್ಬರು ಹತ್ತಿ ಮುದ್ದಾಡುವಂತೆ ಮರವನ್ನೇ ಹತ್ತಿಕೊಂಡು ತನ್ನ ತಲೆಮರೆಯಲ್ಲಿ ಮಲ್ಲಿಗೆ ಹೂವರಳಿ ತನ್ನ ಸುಮಧುರವಾದ ಸೌಗಂಧವನ್ನು ಬೀರುತ್ತದೆ. ದುಂಬಿಗಳಿಗೆ ಆಹಾರ ನೀಡಿ
ದುಂಬಿಗಳ ಜೈಕಾರವನ್ನು ಸರಬೊಯ್ಯುತ್ತದೆ. ಇಂತಹ ಪ್ರಶಾಂತವಾದ ವಾತಾವರಣದಲ್ಲಿ ಕೋಗಿಲೆ ಇಂಪಾದ ಹಾಡು, ನವಿಲಿನ ಕುಣಿತ, ಆನೆಯ ಮರಿಗಳು ಕೀಳಿಡುವ ಚೆಲ್ಲಾಟದ ಶಬ್ದ ಮತ್ತು ಸಿಂಹಗಳ ಗರ್ಜನೆ ಇಂತಹ ನಾವೇ ಧನ್ಯರು. ಯಾರೋ ಕಟ್ಟಿಗೆಯನ್ನು ಕಡಿಯುವಂತಿದೆ. ಮನಸ್ಸಿಗೆ ಸುಖ ಸವಿಯದೆ ಕಳೆದು ಹಾಳು ಮಾಡುವ ಕಟುಕರಿದ್ದರೆ ನಮ್ಮ ದೇಶದಲ್ಲಿ ಇರಲಿ. ಅವರು ಯಾರು ಎಂಬುದನ್ನು ವಿಚಾರಿಸೋಣ. ಯಾರಯ್ಯ ನೀನು? ಯಾರಯ್ಯ ನೀನು? ನಿನಗೆ ಕಟ್ಟಿಗೆ ಎಲ್ಲೂ ಸಿಗಲಿಲ್ಲವೇ? ಈ ಕಟ್ಟಿಗೆಯನ್ನು ಏಕೆ ಕಳೆದೆ? ಏನು ಮಾಡುವುದು ಸರ್? ಮನುಷ್ಯನಾಗಿ ಬಿದ್ದಿದ್ದ ತಪ್ಪಿಗೆ ಬಾಳಲೇಬೇಕು. ಬಾಳಿಗಾಗಿ ತಾಳ್ಮೆ ಇರಬೇಕು. ತಾಳ್ಮೆಗೆ ಬೇಕು. ದುಡಿಮೆಗೆ ಏಸಿ ದೇಹದ ತುಂಡು ಜೀವ ಉಳಿಸಿಕೊಳ್ಳಲು ಈ ಪಾಟುವಟಿಯನ್ನು ಹೊಂದಿಸಿಕೊಳ್ಳಲು. ಅದಕ್ಕಾಗಿ ಈ ಪ್ರಪಂಚದಲ್ಲಿ ಸಿಗುವ ಒಂದು ವಸ್ತು ಒಂದು ಹುಲ್ಲು ಗಡ್ಡೆ ಅಂತ ಹಿಡಿದು ಎಲ್ಲವೂ ಆದರೆ ನಾನು ಯಾವುದಕ್ಕೂ ಹೆಚ್ಚಿಗೆ ಆಸೆ ಪಡದೆ ಈ ಕಟ್ಟಿಗೆ ಮಾಡಿ ಜೀವನ ಸಾಗಿಸುತ್ತೇನೆ. ನೀನು ಹೇಳುವುದು ಸರಿಯಪ್ಪ. ಅಲ್ಲಯ್ಯ, ನಿನಗೆ ಆಸ್ತಿ ಇಲ್ಲವೇ? ಆಸ್ತಿ ಇದ್ದವು ಸರ್, ಆದರೆ ನರಭಕ್ಷಕರೆಂಬ ಶ್ರೀಮಂತರ ಬಸವರು. ಏಕೆ? ಅವರ ಬಳಿ ಸಾಲವೇನಾದರೂ ತಗೊಂಡಿದ್ದೀರಾ? ಅದೆಲ್ಲ ನಮ್ಮ ತಂದೆಯವರಿಗೆ ಗೊತ್ತು ಸರ್. ಆಸ್ತಿ ಹೋದರು ನಿಮ್ಮ ತಂದೆಯವರು ಸುಮ್ಮನಿದ್ದಾರಾ? ಅವರಿಲ್ಲ ಸ್ವಾಮಿ. ನಾನು ವಿದ್ಯಾಭ್ಯಾಸ ಮಾಡುವಾಗಲೇ ಅವರು ನಿಂತುಕೊಂಡರು. ಓಹೋ, ತಾವು ಓದಿದ್ದೀರಾ? ಹೌದು ಸರ್. ಎಲ್ಲಿಯವರೆಗೂ ವಿದ್ಯಾಭ್ಯಾಸ ಮಾಡಿದ್ದೀರಿ ನೀವು? BA ಫಸ್ಟ್ ಕ್ಲಾಸ್ನಲ್ಲಿ ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ನಡೆಯಿತು? ನನ್ನ ವಿದ್ಯಾಭ್ಯಾಸ ಚಿತ್ರದುರ್ಗದ ಸರ್ಕಾರಿ ಕಲಾ ಕಾಲೇಜಿನಲ್ಲಿ. ಹಾಗಾದರೆ ನೀವು ಎಷ್ಟನೇ ಇಸ್ವಿಯಲ್ಲಿ ನಾನು ಅದೇ ಇಸ್ವಿಯಲ್ಲಿ BA ಮುಗಿಸಿದೆ. ಸರಿ, ನಿಮ್ಮ ಊರು ಯಾವುದು? ನಿಮ್ಮ ಊರು ಯಾವುದು? ನಮ್ಮ ಊರು ಹಿರಿಯೂರು. ಹಿರಿಯೂರು. ನನ್ನ ಹೆಸರು? ನಿಮ್ಮ ಹೆಸರು? ನಮ್ಮ ಹೆಸರು ರಾಜು. ಏಕೆ ಯಾಕೋ ಬಹಳ ವಿಚಾರಿಸುವುದಿಲ್ಲ? ರಾಜು, ನಾನು ನಿನ್ನನ್ನು ಯಾರೆಂದು ತಿಳಿದೇನಲ್ಲೋ? ನಾನು ನಿನಗೆ ಗುರುತಿಸಿರಲಿಲ್ಲವೇನೋ? ನಾನು ಕಾಣೋ ನಿನ್ನ ಕ್ಲಾಸ್ಮೇಟ್ ಸುಂದರ್, ನಿನ್ನ ಮಿತ್ರ. ಸುಂದರ್? ಅಯ್ಯೋ ಸುಂದರ್, ಈಗಲೇ ನಿನ್ನ ಮುಖವನ್ನು ನೋಡಿದ್ದು. ಸುಂದರ್, ನೋಡಿದೆಯಲ್ಲ ರಾಜು? ಸುಂದರ್, ಸುಂದರ್, ಯಾಕೋ ನಿನ್ನ ಕಣ್ಣಲ್ಲಿ ನೀರು? ರಾಜು ಏಕೋ ರಾಜು, ನಿನಗೆ ಏಕೋ ಇಂಥ ಪರಿಸ್ಥಿತಿ? ಯಾವ ನೌಕರಿ ಸಿಗಲಿಲ್ಲವ ನಿನಗೆ? ನೌಕರಿ ಅದು ನಮ್ಮಂತ ದೀನ ದರಿದ್ರರಿಗೆ. ಸುಂದರ್, ಬಡವರ ಆಸ್ತಿ ಪಾಸ್ತಿಗಳನ್ನು ಕಬಳಿಸಿಕೊಂಡು ಬಡವರ ಬಾಯಿಗೆ ಬೀಗ ಹಾಕಿ ಬಡವರ ರಕ್ತ ಮಾಂಸಗಳನ್ನು ಹಿಂಡಿ ಬಡವರ ಹಣಗಳಿಂದಲೇ ಡಿಗ್ರಿ ಮಾಡಿ ಬಡವರ ಹಣವನ್ನು ತಮ್ಮ ಸ್ವಾರ್ಥದಲ್ಲಿ ಹಾಕಿಕೊಂಡು ಪ್ರಜ್ವಲಿಸಿದ ಹಣವನ್ನು ಪರೀಕ್ಷೆ ಪಾಸ್ ಮಾಡಿ ಕೊಟ್ಟು ಪರೀಕ್ಷೆ ಪಾಸ್ ಮಾಡಿ ಡಿಗ್ರಿ ಪಡೆದು 10,000ರಿಂದ 1,00,000 ಲಂಚ ಕೊಟ್ಟು ನೌಕರಿ ಕೊಂಡುಕೊಡುವ ಸ್ವಾರ್ಥ ಶ್ರೀಮಂತರಿಗೆ ಮೀಸಲಾಗಿದೆ ಇಂದಿನ ಸರ್ಪ ಸಾಮ್ರಾಜ್ಯದ ನೌಕರಿ ಸೀಟುಗಳು. ಬೇರೆಯವರು ಬೆವರು ಸುರಿಸಿ ದುಡಿದ ಹಣವನ್ನು ಬೇರೆಯವರಿಗೆ ಖರ್ಚು ಮಾಡಿ ಅವರಿಗೆ ಬೇರೆ ರೀತಿಯಲ್ಲಿ ಸಂಪಾದನೆ ಮಾಡುತ್ತಾರೆ. ಅಂದಾಗ ನಮ್ಮಂತ ಬಡ ವಿದ್ಯಾರ್ಥಿಗಳಿಗೆ ಲಂಚ ಕೊಟ್ಟು ನೌಕರಿಯನ್ನು ಕೊಂಡುಕೊಳ್ಳುವ ಯೋಗ್ಯತೆ ಎಲ್ಲಿಂದ ಬರಬೇಕು ಸುಂದರ್?
ಸಾಧ್ಯವಿಲ್ಲ. ನಮ್ಮ ಭಾರತ ದೇಶದಲ್ಲಿ ನಮ್ಮಿಂದ ಓಟು ಪಡೆದ ಶಾಸಕರು ಹಾಗೂ ಮಂತ್ರಿಗಳೆಂದು ನಿಲ್ಲಿಸಿಕೊಂಡಿರುವ ಅವರೇ ಲಂಚ ತಿನ್ನುವಾಗ ಒಬ್ಬ ನೌಕರಿದಾರ ಲಂಚ ತಿನ್ನುವುದು ಸರ್ವೇ ಸಾಮಾನ್ಯವಲ್ಲವೇ? ನಿನಗೆ ಆಸ್ತಿ ಎಷ್ಟಿಲ್ಲವೇ? ನನ್ನ ಆಸ್ತಿ ಪಾಸ್ತಿಗಳು ಎಲ್ಲೋ ಬಡವರ പേರಿಗೆ ಬಾಕಿದ್ದ ಶ್ರೀಮಂತರ ವಶವಾದರು. ಹೀಗಿರುವುದು ಒಂದೇ ಒಂದು ಗುಡಿಸಲು. ಹಾಗಾದರೆ ನೀನು ಒಬ್ಬನೇ ಇರುವೆಯಾ? ಇಲ್ಲ, ಈ ನನ್ನ ಪೆನ್ನ ಮನತಣಿಸಲು ಒಬ್ಬ ತಂಗಿಯೂ ಇದ್ದಾಳೆ. ನಿನ್ನ ತಂಗಿಯ ಮದುವೆ ಆಗಿದೆಯಾ? ಇಲ್ಲ, ಇನ್ನೂ ಆಗಿಲ್ಲ. ಅವಳನ್ನು ಬಂದು ನೋಡುತ್ತಾರೆ. ಅವರಿಗೆ ಇಷ್ಟ ಬಂದಂತೆ ವರದಕ್ಷಿಣೆ ಕೇಳುತ್ತಾರೆ. ನಾನು ನಿರ್ಗತಿಕ ಎಂದಾಗಿ ಬೇಡವೆಂದು ಹೋಗುತ್ತಾರೆ. ಸುಂದರ್, ಒಪ್ಪತ್ತಿನ ಗತಿಗೂ ಗತಿ ಇಲ್ಲ. ನಾನು ಅವರು ಕೇಳಿದಷ್ಟು ವರದಕ್ಷಿಣೆಯನ್ನು ಎಲ್ಲಿಂದ ತಂದುಕೊಡಬಹುದು? ಸುಂದರ್, ನನ್ನ ನೌಕರಿಗೆ ಲಂಚ, ನನ್ನ ತಂಗಿಯ ಮದುವೆಗೆ ವರದಕ್ಷಿಣೆಗೆ ಗತಿ ಇಲ್ಲದ ನಾನು ಈ ಪ್ರಪಂಚದಲ್ಲಿ ಬದುಕಿರಬಾರದು. ನಾನು ನನ್ನ ತಂಗಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ಅದು ಇರಲಿ. ನಿನ್ನ ತಂಗಿಗಾದರೂ ನನ್ನ ಕೈಲಾದಷ್ಟು ಸಹಾಯ ಮಾಡುತ್ತಾನೆ. ನಿನ್ನ ಕಷ್ಟಗಳನ್ನು ನೋಡಿ ನಿನ್ನ ತಂಗಿಯನ್ನು ವರದಕ್ಷಿಣೆ ಇಲ್ಲದೆ ಮದುವೆ ಆಗುತ್ತಿದ್ದೆ. ಆದರೆ ಈಗಾಗಲೇ ನನ್ನ ತಂದೆಯವರು ಕನ್ಯೆಯನ್ನು ನೋಡಿದ್ದಾರೆ. ನಾನು ತಂದೆಯವರ ಮಾತು ಮೀರಿದರೆ ಇದ್ದ ತಂದೆ ತಾಯಿಗಳು ಸತ್ತಂತ ಆಗುತ್ತದೆ. ಏನು ಮಾಡಲಿ? ನಾನು ಆ ಕನ್ಯೆಯನ್ನೇ ನೋಡಿಲ್ಲ. ಆ ಕನ್ಯೆಯನ್ನು ನೋಡಿ ಮನಸ್ಸಿಗೆ ಒಪ್ಪಿಲ್ಲ ಎಂದು ಹೇಳಿ ನನ್ನ ತಂದೆ ತಾಯಿಗಳನ್ನು ಬಂದು ನಿನ್ನ ತಂಗಿಯ ಕೊರಳಿಗೆ ಮಾಂಗಲ್ಯ ಕಟ್ಟಿ ನನ್ನ ಮನೆ ತುಂಬಿಸಿಕೊಳ್ಳುತ್ತೇನೆ. ನೀವು ತಂದೆ ತಾಯಿಯ ಮಾತನ್ನು ಎಂದಿಗೂ ಮೀರಬೇಡ. ಹಾಗೇನಾದರೂ ನಿನ್ನ ತಂದೆ ತಾಯಿಗಳನ್ನು ಮಾತು ಮೀರಿದ್ಯ ಆದರೆ ನಿನ್ನ ತಂದೆ ತಾಯಿಗಳ ಮೇಲಾಣೆ. ಸುಂದರ, ತಂದೆ ತಾಯಿಗಳೆಂದರೆ ಪ್ರಪಂಚದಲ್ಲಿ ಬೆಲೆ ಕಟ್ಟಲಾಗದ ಅಪಾರವಾದ ಸಂಪತ್ತು. ಅವರ ಆಶೀರ್ವಾದವಾಗಿದ್ದರೆ ನಿನ್ನ ಎಲ್ಲಾ ಕಾರ್ಯಗಳು ಸಫಲವಾಗಿ ನೆರವೇರುತ್ತವೆ. ಒಂದು ಪಕ್ಷ ನೀನು ಅವರ ಮಾತನ್ನು ತಿರಸ್ಕರಿಸುತ್ತೆ, ಆದರೆ ನಿನ್ನ ಜೀವನವೇ ಹಾಳಾಗುತ್ತದೆ. ದಯವಿಟ್ಟು ನೀವು ತಂದೆ ತಾಯಿಯ ಮಾತನ್ನು ಮಾತ್ರ ನೀವು ಎಂದಿಗೂ ಆಯ್ತು ರಾಜು, ಹಾಗೆಯೇ ಮಾಡುತ್ತೇನೆ. ರಾಜು, ಟೈಮ್ ಆಯ್ತು, ನಾನಿನ್ನ ಬರಲೇ? ಹಾಗೆಯೇ ಮಾಡುತ್ತೇನೆ. जीवन लिंग शान का पकड़ो
ನೆನಪೈತ ನಿಂಗೆ ಮರಕೋಲಿಯಾಟ ಮರದಾಗ ನಿಂಗೆ ಬೆಳದಿಂಗೊಳ್ಳುವ ನೆನಪೈತೆ ನಿಂಗೆ ಎದೆಗೆ ಕುಚುಕು 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 ಕಾಲ ಬರ್ತೈತೆ ಕುಚುಕು ಈ ಬರದೆ ಹಾಡಿ ಹಾಡು ಹಿಂಗಿದೆ ಕುಚುಕು 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 ಅಮ್ಮನೇ ಇಲ್ಲದ ಹೊರಗನೆ ಮನಸ್ಸಿಗೆ ಕುಟುಂಬ ಕೈಯಾಗದೆ ತಾಯಿಗೆ ನೀರಾವರೆ ಕಣ್ಣಿಯ ಸೋಲಿಸೋ ಹಾಗೆ ನನ್ನ ನೀ ಕಾಯವೆ ನನ್ನ ಸೇವೆಗೆ ಸವೆ ಕುಚುಕು 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 ಲಾವಣಿ ಗೋಳಿಗಳ ಕುಚುಕು ದೋಸೆಯಾಲಿಯ ಪದರ ಕುಚುಕು ಕವಳು ಕಣ್ಣು ಕಾಣ ಕಣ್ಣ ಮಾಡುವುದು ಕಾಣ ಯಾರು 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 ನಿನ್ನ ಕಣ್ಣ ಮುಂದೆ ನಾನು ಬೇರೆ ಸತ್ವ ಮುಂದೆ ದೀಪದಾಗೆ ಉಂಡಿ ಒಂದು ತೆಗೆದುಕೊಂಡು ಗೆಳೆಯ ಕುಚುಕು ಗೆಳೆಯ ಒಡೆಯ ನಾನು ಗೆಳೆಯ ಮರವಿದೆ ಒಳ್ಳೆಯ ಜನ್ಮ ಬೆಳೆಯೇ ಅಕ್ಕಯ್ಯ ಮರ ಮರವರೇ ಅಕ್ಕಯ್ಯ ಒಬ್ಬನೇ ಪುಣ್ಯವ ಪಡೆದರೆ ಹೆಂಗಯ್ಯ ನಾನುವೇ ಮನಸ್ಸನ್ನು ಹೊಸಿ ನಲ್ಲು ಖುಷಿ ಔಷಯ ಕುಚುಕು 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 ಲಾಣು ಕುಚುಕು ಕುಚುಕು ಪಗಡ ಕುಚುಕು ಓಡಿಲ್ಲ ಜೀವನ ಜಾನೆ ಪಾಠಗಳು ಪಾಠಗಳು